ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೆ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋ ವಾಕ್ ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯ ಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸತ್ಯಾನಪಾನ್. ಸತ್ಯನಾಥ ಗುರುಃ ಪಾತು ಯೋಧೀರೋ ನವಚಂದ್ರಿಕಾಂ ನವಾಮೃತ ಗದಾತೀರ್ಥತಾಂಡವಾನಿ ವ್ಯಚೀಕ್ಲಪತ್. ನೈವೇದ್ಯಗ ವಿಷಂ ರಾಮೇ ವೀಕ್ಷ ತದ್ಭುಕ್ತಿಭಾಗ್ಗುರುಃ ಯೋದರ್ಶಯದ್ರವಿಂ ರಾತ್ರೌ ಸತ್ಯಬೋಧೋಸ್ತು ಮೇ ಮುದೆ. ಸತ್ಯಧೀರಕರಾಬ್ಜೋತ್ಥಃ ಜ್ಞಾನವೈರಾಗ್ಯಸಾಗರಃ ಸತ್ಯಜ್ಞಾನಾಖ್ಯತರಣಿಃ ಸ್ವಾಂತಧ್ವಾಂತಂ ನಿಕೃಂತತು. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ವಿರಾಟ ಪರ್ವದ ಪ್ರವಚನವನ್ನು ನೀವು ಕೇಳ್ತಾ ಇದ್ದೀರಿ. ಪಾಂಡವರ ವಿಜಯದ ಗಾಥೆಯೇ ವಿರಾಟ ಪರ್ವ. ಶ್ರೀಮನ್ ಮಹಾಭಾರತದ ಸಾರಭಾಗ. ಮಹಾಭಾರತ ಇದೊಂದು ಕಲ್ಪವೃಕ್ಷ ಅಂತಾದರೆ ವಿರಾಟ ಪರ್ವ ಉದ್ಯೋಗ ಪರ್ವಗಳು ಅದರ ಸಾರ ಅಂತ ಹೇಳಿದ್ದಾರೆ. ವೃಕ್ಷದೊಳಗಿನ ಸಾರಭಾಗ. ಯಾವ ಸಾರ ಇರೋದರಿಂದ ವೃಕ್ಷ ಚೆನ್ನಾಗಿ ಬೆಳೀತದೆ, ಫಲಪುಷ್ಪಗಳನ್ನು ಕೊಡುತ್ತದೆ. ಇದೊಂದು ಪಾರಿಜಾತ ವೃಕ್ಷ ಅಂದರೆ ಪುಷ್ಪಗಳನ್ನು ಕೊಡುತ್ತದೆ, ಅದರಲ್ಲಿ ಮಧು ಇದೆ. ಆ ಪುಷ್ಪಗಳನ್ನು ಕೊಡುವುದಕ್ಕೆ, ಮಧುವನ್ನು ಅದರೊಳಗೆ ತುಂಬುವುದಕ್ಕೆ ವೃಕ್ಷದಲ್ಲಿ ಒಂದು ಸಾರ ಶಕ್ತಿ ಇರಬೇಕಾಗ್ತದೆ. ಆ ಸಾರ ಅಂದರೆ ವಿರಾಟ ಪರ್ವ ಉದ್ಯೋಗ ಪರ್ವಗಳು ಅಂತ. ವಿರಾಟೋದ್ಯೋಗ ಸಾರವಾನ್ ಮಹಾಭಾರತವೇ ಹೇಳುವ ಮಾತು. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಗೀತಾಭಾಷ್ಯದಲ್ಲಿ ಆ ವಾಕ್ಯವನ್ನು ಉದಾಹರಣೆ ಮಾಡ್ತಾರೆ. ವಿರಾಟೋದ್ಯೋಗ ಸಾರವಾನ್. ಅದರಲ್ಲಿ ಭಗವದ್ಗೀತೆ ಇದು ಮಧು. ಭಾರತ ಪಾರಿಜಾತ ಮಧುಭೂತಾಂ. ಮಹಾಭಾರತ ಎಂಬ ಪಾರಿಜಾತ ವೃಕ್ಷ ಆದರೆ ಪಾರಿಜಾತ ವೃಕ್ಷದೊಳಗಿನ ಪಾರಿಜಾತ ಪುಷ್ಪದೊಳಗಿನ ಮಕರಂದ ಏನಿದೆ, ಆ ಭ್ರಮರ, ದುಂಬೆ ಹುಳ, ಆ ಜೇನು ಹುಳ, ಅದರೊಳಗಿನ ಆ ಮಕರಂದವನ್ನು ಆಸ್ವಾದನೆ ಮಾಡಿ ತೆಗೆಯತ್ತಲ್ಲ, ಆ ತರಹದ ಮಹಾಭಾರತದ ಸಾರ ಸರ್ವಸ್ವ ಮಕರಂದ ಅಂದರೆ ಅದು ಭಗವದ್ಗೀತೆ. ಆದರೆ ಒಟ್ಟು ವೃಕ್ಷದೊಳಗಿನ ಸಾರಭಾಗ ಅಂದರೆ ವಿರಾಟ ಪರ್ವ ಉದ್ಯೋಗ ಪರ್ವಗಳು ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಜೀವನದಲ್ಲಿ ತಾವು ತಮ್ಮತನವನ್ನು ತೋರಿಸಿಕೊಳ್ಳಬೇಕೆಂಬ ಹಪಾಪಿತನ ಇಲ್ಲದಂತೆ, ತಾವು ಮಾಡುವ ಧರ್ಮ ಅನುಷ್ಠಾನ ಇವುಗಳ ಪ್ರಸಿದ್ಧಿ ಪ್ರಕಾಶ ಸಮಾಜದಲ್ಲಿ ಬರಬೇಕು ಅನ್ನುವುದನ್ನು ಬಯಸದೆ, ತನ್ನ ಉದ್ಧಾರಕ್ಕಾಗಿ ತಾನು ಧರ್ಮವನ್ನು ಮಾಡುವಂತಹ ದೃಢವಾದ ಸಂಕಲ್ಪ ಹಾಗೂ ಸಹಜವಾದ ಪ್ರವೃತ್ತಿಗಳು ಮಾನವನಲ್ಲಿ ಬಂದಾಗ ಅವನ ಉದ್ಧಾರದ ದಾರಿಯಲ್ಲಿ, ಆಧ್ಯಾತ್ಮಿಕ ಪಯಣದಲ್ಲಿ ಸಾಕಷ್ಟು ಮುಂದೆ ಸಾಗ್ತಾ ಇದ್ದಾನೆ ಅಂತ ಅಭಿಪ್ರಾಯ. ಎಲ್ಲಿಯವರೆಗೆ ತಾನು ಮಾಡುವ ಅಲ್ಪ ಸ್ವಲ್ಪ ಧರ್ಮಗಳ ಪ್ರಕಾಶ, ಪ್ರಚಾರ, ಪ್ರಸಿದ್ಧಿ ಇವುಗಳು ಬೇಕು ಅನ್ನುವ ಅಪೇಕ್ಷೆ ಇದೆ, ಅಲ್ಲಿಯವರೆಗೆ ಅವನಿನ್ನೂ ಆಧ್ಯಾತ್ಮಿಕ ಮಾರ್ಗದಲ್ಲಿ ಬಹಳಷ್ಟು ಹಿಂದೆ ಇದ್ದಾನೆ ಅಂತ ಅರ್ಥ.
ಈ ಸಂದೇಶವನ್ನು ನಮಗೆ ನೀಡಿದ್ದು ವಿರಾಟ ಪರ್ವ. ವಿರಾಟ ಪರ್ವದಲ್ಲಿ ಪಾಂಡವರು ಮಾಡಿದ್ದು ಅಜ್ಞಾತವಾಸ. ಪಾಂಡವರು ಯಾರು ಅನ್ನುವುದನ್ನು ಶ್ರೀಮದ್ ಆಚಾರ್ಯರು ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ. ಧರ್ಮೋ ಭಕ್ತ್ಯಾದಿ ದಶಕಃ ಶ್ರುತಾದಿಶೀಲವೈನಯೌ ಸಬ್ರಹ್ಮಕಾಸ್ತು ತೇ ಯತ್ರ ಮನ್ವಾದಿಂ ತಂ ವಿದುರ್ಬುಧಾಃ. ಯುಧಿಷ್ಠಿರ ಧರ್ಮದ ಸ್ವರೂಪ, ಧರ್ಮಕ್ಕೆ ಅಭಿಮಾನಿ ದೇವತೆಯೂ ಹೌದು, ನಿರಂತರವಾಗಿ ಧರ್ಮವನ್ನು ಅನುಷ್ಠಾನದಲ್ಲಿಟ್ಟುಕೊಂಡಂತಹ ಧರ್ಮ ಮೂರ್ತಿಯೂ ಹೌದು. ಆ ಹೆಸರು ಎಷ್ಟು ಚೆನ್ನಾಗಿದೆ ಅಂದರೆ ಯುಧಿಷ್ಠಿರ, ಯುಧಿ ಸ್ಥಿರ, ಯುಧಿಷ್ಠಿರ. ಯುದ್ಧದೊಳಗೆ ಯಾರು ಸ್ಥಿರವಾಗಿ ನಿಲ್ತಾನೆ ಅವನಿಗೆ ಯುಧಿಷ್ಠಿರ ಅಂತ ಹೆಸರು. ಯುದ್ಧದಲ್ಲಿ ಸ್ಥಿರವಾಗಿ ನಿಂತರೆ, ಬೆನ್ನು ತೋರಿಸಿ ಓಡಿ ಹೋಗದಿದ್ದರೆ ಅವನಿಗೆ ಯುಧಿಷ್ಠಿರ. ಧರ್ಮರಾಜನ ಇನ್ನೊಂದು ಹೆಸರು. ಧರ್ಮಕ್ಕೆ ರಾಜ, ಧರ್ಮದ ಅನುಷ್ಠಾನವನ್ನು ಮಾಡುವುದರಲ್ಲಿ ತತ್ಪರ, ಅವನು ಯುಧಿಷ್ಠಿರ. ಏನಿವೆರಡರ ಮಧ್ಯದಲ್ಲಿರುವ ಸಾಂಗತ್ಯ ಎಲ್ಲರೂ ನಾವು ಚೆನ್ನಾಗಿ ತಿಳಿದುಕೊಳ್ಳೋಣ. ಕೆಲವರೆಲ್ಲ ಅಂತಾರೆ, ನಾನು ಧರ್ಮವನ್ನು ಮಾಡಬೇಕು ಅಂತ ಹೊರಟರೆ ಸಾಕಷ್ಟು ವಿಘ್ನಗಳು ಬರ್ತವೆ. ಆಫೀಸಿನಲ್ಲಿ ಅದಕ್ಕೆ ಸಹಕಾರ ಸಿಗೋದಿಲ್ಲ, ಸಮಯದ ಹೊಂದಾಣಿಕೆ ಆಗೋದಿಲ್ಲ, ಅಥವಾ ಮನೆಯಲ್ಲಿರುವಂತಹ ಇನ್ನುಳಿದ ಸದಸ್ಯರು, ಹೆಂಡತಿ ಧರ್ಮ ಮಾಡುವಾಗ ಗಂಡ ಧರ್ಮ ಮಾಡಬೇಕು ಅಂತ ಅಪೇಕ್ಷೆ ಇದ್ದಾಗ ಹೆಂಡತಿ, ಅಥವಾ ತಂದೆ ತಾಯಿಗಳು ಮಾಡಬೇಕು ಅಂದರೆ ಮಕ್ಕಳು ಮಾಡಬೇಕು ಅಂದರೆ ಕೆಲವೊಮ್ಮೆ ತಂದೆ ತಾಯಿಗಳು ಬೇಡ ಅನ್ನೋದು. ಕೆಲವರು ಧೈರ್ಯದಿಂದ ಬೇಡ ಅಂತಂತಾರೆ, ಇನ್ನು ಕೆಲವರು ಬೇಡ ಅಂತ ಅನ್ನೋದಿಲ್ಲ, ಆದರೆ ಮಾಡಲಿಕ್ಕೆ ಬಿಡೋದಿಲ್ಲ. ಮಾಡುವುದಕ್ಕೆ ಬೇಕಾದ ಅನುಕೂಲಕರವಾದ ವಾತಾವರಣವನ್ನು ನಿರ್ಮಾಣ ಮಾಡೋದಿಲ್ಲ, ಪ್ರತಿಕೂಲವಾದ ವಾತಾವರಣದ ಸೃಷ್ಟಿಯನ್ನು ಮಾಡುತ್ತಾರೆ. ಇಂತಹ ಅನೇಕ ರೀತಿಯ ವಿಘ್ನಗಳು, ಇದೆಲ್ಲ ಹೊರಗಿನ ಜನರಿಂದ ಬರೋದಾದರೆ ವೈಯಕ್ತಿಕವಾಗಿ ಅನಾರೋಗ್ಯ, ಬಹಳ ದೊಡ್ಡ ಅನಾರೋಗ್ಯ ಇರಬೇಕು ಅಂತಲ್ಲ, ಆಫೀಸ್ ಬಿಡಬೇಕು ಅಂದರೆ ಬಹಳ ಸೀರಿಯಸ್ ಇರಬೇಕು, ಅಂದರೆ ಮಾತ್ರ ಆಫೀಸಿಗೆ ಹೋಗೋದು ಬಿಡ್ತಾನೆ. ಊಟ ಬಿಡಬೇಕು ಅಂದರೆ ಬಹಳ ಸೀರಿಯಸ್ ಇರಬೇಕು, ಡಾಕ್ಟ್ರ್ ಬಹಳ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಕೊಟ್ಟಿದ್ದರೆ ಬಿಡ್ತಾರೆ. ನೀನೇನು ತಗೊಳ್ಬಾರ್ದು, ಬರೀ ಲಿಕ್ವಿಡ್ ಮೇಲೆ ಇರಬೇಕು ಅಂತ ಕೆಲವೊಮ್ಮೆ ಗಂಭೀರ ಪರಿಸ್ಥಿತಿಗೆ ಹೋದಾಗ. ಆದರೆ ಸಂಧ್ಯಾವಂದನ ಬಿಡಬೇಕಾದ್ರೆ ಯಾವ ಸ್ಟ್ರಿಕ್ಟ್ ಆದ ಇನ್ಸ್ಟ್ರಕ್ಷನ್ಸು ವೈದ್ಯರಿಂದ ಅಪೇಕ್ಷೆ ಪಡೋದಿಲ್ಲ. ಇವನು ಒಂದು ಸೀನು ಬಂದರೆ ಸಾಕು, ತಲೆಶೂಲೆ ಬಂದಿರಬಹುದು ಅಂತ ಅನಿಸಿದರೆ ಸಾಕು. ಪ್ರಾಯ ಇಷ್ಟು ಬಿಸಿಲಿದ್ದರೆ ತಲೆಶೂಲೆ ಬರೋ ಸಾಧ್ಯತೆ ಇದೆ ಅಂತ ಅನಿಸಿದರೆ ಸಂಧ್ಯಾವಂದನಕ್ಕೆ ಕೃಷ್ಣಾರ್ಪಣ. ಯಾವ ವೈದ್ಯರ ಇನ್ಸ್ಟ್ರಕ್ಷನ್ಸ್ ಬೇಕಾಗಿಲ್ಲ ಅಲ್ಲಿ. ಇದು ಮಾನವನ ಪ್ರವೃತ್ತಿ. ದೈಹಿಕವಾದ ವಿಘ್ನಗಳು, ಕೌಟುಂಬಿಕವಾದಂತಹ ಅಡಚಣೆಗಳು, ರಾಷ್ಟ್ರೀಯವಾದ ಸಮಸ್ಯೆಗಳು ಯಾವುದೇ ಎದುರಾಗಲಿ ನನ್ನ ಧರ್ಮವನ್ನು ನಾನು ಬಿಡುವುದಿಲ್ಲ ಅನ್ನುವಂತಹ ದೃಢವಾದ ನಿರ್ಧಾರ ಇದ್ದರೆ ಮಾತ್ರ ಅವನು ಧರ್ಮ ಮಾಡುವುದಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಎರಡು ಹೆಸರುಗಳನ್ನು ಇಡೋದರಿಂದ ಈ ಸಂದೇಶವನ್ನು ಮಹಾಭಾರತ ನಮಗಿಟ್ಟಿದೆ. ಯುಧಿಷ್ಠಿರ, ಆ ಯುದ್ಧ, ವಿಘ್ನಗಳ ಜೊತೆಗೆ ಯುದ್ಧ, ಧರ್ಮ ಮಾಡಬೇಡಿ ಅಂತ ಹೇಳುವ ಜನರ ಜೊತೆಗೆ ಯುದ್ಧ, ಕುಟುಂಬದ ಸದಸ್ಯರೋ, ಸಮಾಜದ ಸದಸ್ಯರೋ, ಅಥವಾ ಸಹೋದ್ಯೋಗಿಗಳೋ, ಉದ್ಯೋಗಪತಿಗಳೋ ಯಾರೇ ಇದ್ದರೂ ಕೂಡ ಅವರ ಜೊತೆಗೆ ಯುದ್ಧ ಮಾಡುವಾಗ ತಾನು ಸ್ಥಿರವಾಗಿ ನಿಲ್ಲಬೇಕು. ಯುದ್ಧ ಅಂದರೆ ಇಲ್ಲಿ ಹೊಡೆಯೋದು ಬಡಿಯೋದು ಅಂತ ಅರ್ಥ ಅಲ್ಲ. ಒಂದು ತರಹದ ಧರ್ಮ ಬೇಕು ಬೇಡ ಅನ್ನುವ ತಾಕಲಾಟದೊಳಗೆ ಏನೇ ಸಮಸ್ಯೆ ಇದ್ದರೂ ನಿಮ್ಮ ಸಮಸ್ಯೆ ನಿಮ್ಮ ಪಾಡಿಗಿರಲಿ, ನಾನು ಮಾತ್ರ ನನ್ನ ಧರ್ಮವನ್ನು ಮಾಡುವವನೇ ಎನ್ನುವ ರೀತಿಯಲ್ಲಿ ಯುಧಿಷ್ಠಿರನಾದರೆ ಅವನು ಧರ್ಮರಾಜನಾಗುವುದಕ್ಕೆ ಸಾಧ್ಯ ಇದೆ, ಧರ್ಮಮೂರ್ತಿಯಾಗುವುದಕ್ಕೆ ಸಾಧ್ಯ ಇದೆ. ಇಲ್ಲದಿದ್ದರೆ 2 ದಿನಗಳಲ್ಲಿ
ಧರ್ಮ ಮಾಡಬೇಕು ಅಂತ ಹೊರಟ ವ್ಯಕ್ತಿಯನ್ನು ಅಧರ್ಮ ಮೂರ್ತಿಯನ್ನಾಗಿ ಮಾಡಿಡುವುದಕ್ಕೆ ಸಮಾಜದೊಳಗಿನ ಕೆಲವು ಜನ ಸಿದ್ಧರಿರ್ತಾರೆ. ಆ ತರಹ ಆಗದಂತೆ ನಾವು ಎಲ್ಲರೂ ಧರ್ಮರಾಜರು ಅಂದರೆ ರಾಜರಾಗೋದಿಲ್ಲ, ಅದರ ಸಂದೇಶ ಮಾತ್ರ ತಿಳಿಯಬೇಕು. ಧರ್ಮಾನುಷ್ಠಾನ ತತ್ಪರರು, ಇಷ್ಟು ತಾತ್ಪರ್ಯ. ನಾವು ಧರ್ಮಾನುಷ್ಠಾನದಲ್ಲಿ ತತ್ಪರರಾಗಬೇಕಾದರೆ, ಧಾರ್ಮಿಕರು ಅಂತ ಅನಿಸಿಕೊಳ್ಳಬೇಕಾದರೆ ಯುಧಿಷ್ಠಿರ ಆಗಬೇಕು. ಯುದ್ಧ ಬಂದಾಗ ಗಟ್ಟಿ ನಿಲ್ಲಬೇಕು. ಅಯ್ಯೋ ಏನೇನೋ ವಿಘ್ನಗಳು ಬರುತ್ತಪ್ಪ ಅಂತ ಓಡಿದರೆ, ಬೆನ್ನು ತೋರಿಸಿ ಪಲಾಯನ ಮಾಡಿದರೆ ಧರ್ಮ ಮಾಡಲಿಕ್ಕಾಗೋದಿಲ್ಲ ಎಂಬ ಸಂದೇಶವನ್ನು ಜಾಗತಿಕವಾಗಿ ನೀಡಿದಂತಹ ಗ್ರಂಥ ಅದು ಶ್ರೀಮನ್ ಮಹಾಭಾರತ. ಮಹಾಭಾರತದ ಉಪದೇಶಗಳಿಂದ, ಮಹಾಭಾರತದಲ್ಲಿ ಬರುವ ಚರಿತ್ರೆಗಳಿಂದ, ಮಹಾಭಾರತದಲ್ಲಿ ಬರುವ ಅನೇಕ ಪಾತ್ರಗಳ ದೊಡ್ಡದಾದಂತಹ ಆ ಚರಿತೆಯ ನದೀ ಪಾತ್ರದಿಂದ ನಮಗೆ ಸಂದೇಶಗಳು ಬರುವುದರ ಜೊತೆಗೆ ಅಲ್ಲಿ ಬರುವ ನಾಮನಿರ್ದೇಶಗಳಿಂದಲೇ ನಮಗೆ ಅನೇಕ ಸಂದೇಶಗಳು ಬರ್ತವೆ. ಅಂತಹ ಅದ್ಭುತವಾದ ಮಾತನ್ನು ನಾವು ಕೇಳುತ್ತೇವೆ. ಹೀಗಾಗಿ ಶ್ರೀಮದಾಚಾರ್ಯರು ಯುಧಿಷ್ಠಿರ ಅಂದರೆ ಇವನು ಧರ್ಮದ ಸಂಕೇತ ಅಂತಾರೆ. ಭೀಮಸೇನ ದೇವರು ಅಂದರೆ ಅನೇಕ ಗುಣಗಳ ಸಾಕಾರ ಮೂರ್ತಿ. ಭಕ್ತಿ, ಜ್ಞಾನಂ, ಸವೈರಾಗ್ಯಂ, ಪ್ರಜ್ಞಾ, ಮೇಧಾ, ಧೃತಿ, ಸ್ಥಿತಿ, ಯೋಗ, ಪ್ರಾಣೋ, ಬಲಂಚೈವ ವೃಕೋದರ ಇತಿ ಸ್ಮೃತಃ. 10 ಗುಣಗಳು, 10 ಅಲ್ಲ, ಅನಂತ ಗುಣಗಳು ವಾಯುದೇವರಲ್ಲಿವೆ. ರಾಯರು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ವರ್ಣನೆ ಮಾಡುವಾಗ ಮುಖ್ಯ ಪ್ರಾಣದೇವರನ್ನು ಅನಂತ ಗುಣಪೂರ್ಣ ಎಂಬುದಾಗಿ ವರ್ಣನೆ ಮಾಡ್ತಾರೆ. ದೇವರಷ್ಟಲ್ಲ, ದೇವರಲ್ಲಿದ್ದಷ್ಟು ಅನಂತ ಗುಣಪೂರ್ಣರು ವಾಯುದೇವರಲ್ಲ, ಲಕ್ಷ್ಮೀದೇವಿಯೂ ಅಲ್ಲ. ಆದರೆ ವಾಯುದೇವರು ಕೂಡ ಅನಂತ ಗುಣಪೂರ್ಣರು ಎಂಬುದಾಗಿ ರಾಘವೇಂದ್ರ ಸ್ವಾಮಿಗಳವರು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಆದೇಶವನ್ನು ನೀಡಿದ್ದಾರೆ. ಹಾಗಾಗಿ 10 ಗುಣಗಳಿವೆ ಅಂತ ತಿಳಿಯೋದಲ್ಲ, 10 ಗುಣಗಳ ಸಾಕಾರ ಮೂರ್ತಿಗಳು ಹೌದು. ಅನಂತದಲ್ಲಿ 10 ಇದೆಯಲ್ಲ, ಆ 10 ತಿಳಿಯುವುದಕ್ಕೆ ಹೊತ್ತಿಲ್ಲದ ಈ ಜನರ ಮುಂದೆ ಅನಂತ ಗುಣಗಳ ಕಥೆಯನ್ನು ಬಿಚ್ಚಿ ಮಾಡುವುದೇನುಂಟು ಅನ್ನೋದಕ್ಕೋಸ್ಕರ ಇಷ್ಟನ್ನಾದರೂ ತಿಳಿಯಿರಿ ಅಂತ ಅಷ್ಟನ್ನು ಹೇಳಿದ್ದಾರಷ್ಟೇ. ಹಾಗಾಗಿ 10 ಗುಣಗಳ ಜ್ಞಾನಭಕ್ತಿ ವೈರಾಗ್ಯಾದಿ ಗುಣಗಳ ಸಾಕಾರ ಮೂರ್ತಿಗಳು ಅಂದರೆ ಭೀಮಸೇನ ದೇವರು. ಶಾಸ್ತ್ರಗಳ ಶ್ರವಣ, ಮೀಮಾಂಸಾ ಯುಕ್ತಿಗಳಿಂದ, ಲಾಜಿಕ್ಕಿನಿಂದ ಶಾಸ್ತ್ರದ ವಿಷಯಗಳನ್ನು ಅತ್ಯಂತ ದೃಢಪಡಿಸಿಕೊಳ್ಳುವ ಮನನ, ಹಾಗೂ ತಾನು ತಿಳಿದ ಆ ಭಗವಂತನ ಮಹಿಮೆಯನ್ನು, ಗುಣವನ್ನು ಏಕಾಗ್ರ ಮನಸ್ಸಿನಿಂದ ಧ್ಯಾನ ಮಾಡುವಂತಹ ರೀತಿ ನಿಧಿಧ್ಯಾಸನ. ಈ ಶ್ರವಣ ಮನನ ನಿಧಿಧ್ಯಾಸನಗಳ ಪ್ರತೀಕನೇ ಅರ್ಜುನ. ಅತ್ಯಂತ ಶುದ್ಧವಾಗಿರುವಂತಹ ಸಚ್ಚಾರಿತ್ರ್ಯ ಏನಿದೆ ಅದು ನಕುಲ, ಸಹದೇವ, ವಿನಯದ ಪ್ರತೀಕ. ತಂದೆ ತಾಯಿ, ಗುರುಗಳು, ಹಿರಿಯರು, ಮಹಾತ್ಮರು ಜ್ಞಾನದಿಂದಲೋ, ಕರ್ಮದಿಂದಲೋ, ವಯಸ್ಸಿನಿಂದಲೋ, ಶೀಲದಿಂದಲೋ, ತಪಸ್ಸಿನಿಂದಲೋ ಹಿರಿಯರು ಅಂತ ಅನಿಸಿಕೊಂಡವರಿರ್ತಾರೆ. ವಯಸ್ಸು ಒಂದೇ ಅಲ್ಲ, ವಿವಿಧ ಕಾರಣಗಳಿಗಾಗಿ ಹಿರಿಯರು ಅಂತ ಅನಿಸಿಕೊಂಡವರಿರ್ತಾರೆ. ಈ ಹಿರಿಯರು ಅಂತ ಯಾಕೆ ಅನಿಸಿಕೊಳ್ತಾರೆ? ಏನಾದರೂ ಗುಣಗಳಿದ್ದರೆ ಅವರನ್ನು ಹಿರಿಯರು ಅಂತ ಕರೀತಾರೆ. ವಯಸ್ಸಿನಿಂದಲೂ ಒಂದು ಅನುಭವ ಬರ್ತದೆ, ತಪಸ್ಸಿನಿಂದಲೂ ಒಂದು ವೈಶಿಷ್ಟ್ಯ ಬರ್ತದೆ, ಜ್ಞಾನದಿಂದ ಒಂದು ತರಹದ ಉತ್ತಮತೆ. ಅಂತೂ ಏನಾದರೊಂದು ಗುಣ ಇರಬೇಕು. ಗುಣದ ಗಣಿಯಾದರೆ ಅವನು ಹಿರಿಯ ಅಂತ ಅನಿಸಿಕೊಳ್ತಾನೆ. ಗುಣದ ಗಣಿಯಾಗುವುದಕ್ಕೂ ಹಿರಿಯನಾಗುವುದಕ್ಕೂ ಏನು ಸಂಬಂಧ ಅಂತ. ಗುಣದ ಗಣಿಯಾದರೆ ಗಣಿ ಅನ್ನಿ, ಗುಣಗಣಿ ಎನ್ನಿ. ಕನ್ನಡದಲ್ಲಿ ಗಣಿ ಅಂತಾರಲ್ವ, ಗುಣದ ಗಣಿ. ಗುಣಿ ಅನ್ನಿ, ಗುಣವುಳ್ಳವನು ಗುಣಿ ಅನ್ನಿ, ಗುಣದ ಆಕರನಾದದ್ದರಿಂದ ಗುಣದ ಗಣಿಯನ್ನಿ. ಎಲ್ಲ ಬಿಟ್ಟು ಹಿರಿಯ ಅಂತ ಯಾಕಂತೀರಿ ಅಂತ. ಅದಕ್ಕೆ ನಮ್ಮ ಚಿಂತನ ಹೀಗೆ. ಅದು ಕನ್ನಡದ ಇತಿಹಾಸ ಏನಾದರೂ ಇರಲಿ, ನಮ್ಮ ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಕನ್ನಡಿಯಲ್ಲಿ ತತ್ವದ ಚಿಂತನವನ್ನು ಮಾಡುವುದಾದರೆ ಐತರೇಯ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಒಂದು ಮಾತು ಹೇಳ್ತಾರೆ. ಯತ್ರ ಯತ್ರ ಗುಣಾಧಿಕ್ಯಂ ದರ್ಶಯೇದ್ ವಸ್ತು ತದ್ವರಂ. ಒಂದು ವಸ್ತು ಉತ್ತಮ ಅಂತ ಆಗ್ತದಲ್ಲ, ಯಾಕೆ ಅಂತ.
ಯಾವ ವಸ್ತುವಿನಲ್ಲಿ ಪರಮಾತ್ಮ ತನ್ನ ಗುಣದ ವಿಶೇಷವಾದಂತಹ ಅಭಿವ್ಯಕ್ತಿಯನ್ನು ಮಾಡ್ತಾನೆ, ಮ್ಯಾನಿಫೆಸ್ಟೇಷನ್ ಆ ಪರಮಾತ್ಮನ ಗುಣಗಳ ಅಭಿವ್ಯಕ್ತಿಯಲ್ಲಿ ಆಗತ್ತೆ, ಆ ವಸ್ತು ದೊಡ್ಡದಾಗತ್ತೆ ಅಂತ. ವಜ್ರ ಇದು ಬಹಳ ದೊಡ್ಡದು. ಯಾಕೆ? ಬೇರೆ ಕಲ್ಲುಗಳಲ್ಲಿ ಇಲ್ಲದ ಒಂದು ವಿಶಿಷ್ಟವಾದ ಹೊಳಪು, ಆ ಪ್ರಕಾಶ ಎಷ್ಟು ಕಟ್ ಮಾಡ್ತಾರೋ ಅಷ್ಟು ಅದು ತನ್ನದೇ ಆದ ಪ್ರಕಾಶವನ್ನು ಹೊರಗೆ ಹಾಕ್ತದೆ ವಜ್ರ. ಎಲ್ಲ ಕಲ್ಲುಗಳಲ್ಲಿ ಆ ಗುಣ ಇಲ್ಲ. ಆ ಪ್ರಕಾಶ ಎಂಬ ಗುಣ ಇದೆಯಲ್ಲ, ಆ ಗುಣವನ್ನು ವಜ್ರದಲ್ಲಿ ಪರಮಾತ್ಮ ಇಟ್ಟಿದ್ದಾನೆ. ಪ್ರಕಾಶ ಇದು ನಿಜವಾಗಿ ದೇವರ ಗುಣ. ದೇವರು ಆ ವಜ್ರದಲ್ಲಿ ತನ್ನ ಪ್ರಕಾಶ ಎಂಬ ಗುಣವನ್ನು ಇಟ್ಟದ್ದಕ್ಕೆ ವಜ್ರ ಇದು ದೊಡ್ಡದಾಗಿದೆ ಉಳಿದ ಕಲ್ಲುಗಳಿಗಿಂತಲೂ. ಬಂಗಾರ ಇದು ಬಹಳ ದೊಡ್ಡದು. ಯಾಕೆ ಅಂದರೆ ಅದರಲ್ಲಿ ಆ ತರಹದ ಒಂದು ವಿಶಿಷ್ಟವಾದ ರೂಪ. ಬರೀ ನೋಡೋದಕ್ಕೆ ಬಣ್ಣ ಅಷ್ಟೇ ಚೆನ್ನಾಗಿಲ್ಲ ಬಂಗಾರದಲ್ಲಿ. ಬಂಗಾರ ಇದು ಆರೋಗ್ಯಕ್ಕೂ ಬಹಳ ಒಳ್ಳೆಯದು. ಅಂದರೆ ಬಂಗಾರ ಇಲ್ಲದೇ ಇದ್ದರೆ ಬಡವರಿಗೆ ಆರೋಗ್ಯ ಇಲ್ಲ ಹಾಗೇನಲ್ಲ. ದೇವರು ಎಲ್ಲರಿಗೂ ಬೇರೆ ವ್ಯವಸ್ಥೆ ಮಾಡಿದ್ದಾನೆ. ಆದರೆ ಬಂಗಾರದಲ್ಲಿಯೂ ಒಂದು ಗುಣ ಇದೆ. ಹಳೆ ಕಾಲದಲ್ಲಿ ತಟ್ಟೆಯಲ್ಲಿ ಊಟ ಮಾಡುವವರು ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡ್ತಿದ್ರೆ ಮಧ್ಯದಲ್ಲಿ ಒಂದಿಷ್ಟು ಬಂಗಾರ ಸೇರಿಸಿರ್ತಾರೆ. ದಿವಸ ಒಂದು ಚೂರು ಚೂರು ಒಳಗೆ ಹೋಗಲಿ ಅಂತ. ಸುವರ್ಣ ಭಸ್ಮ ಅಂತ ಆಯುರ್ವೇದದಲ್ಲಿ ಸಜೆಸ್ಟ್ ಮಾಡ್ತಾರೆ. ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಸುವರ್ಣ ಇದು ಅಂದರೆ ಹೀಗೆ ಗಟ್ಟಿ ನುಂಗ್ಲಿಕ್ಕೆ ಹೋಗಬೇಡಿ, ಅದು ಅನಾರೋಗ್ಯಕರ. ಆದರೆ ಸೂಕ್ಷ್ಮವಾಗಿ ಸ್ವಲ್ಪ ಸ್ವಲ್ಪ ಶಕ್ತಿ ಇದ್ದರೆ ಬಂಗಾರದ ತಾಲಿಯಲ್ಲೇ ನೀರು ಕುಡಿಯೋರು ಊಟ ಮಾಡೋರಿದ್ದರೆ ಮಾಡ್ಬೋದು. ಇಲ್ಲದೇ ಇದ್ದರೆ ಮಾಡೋ ಬೆಳ್ಳಿ ತಟ್ಟೆಯಲ್ಲಿ ಒಂದಿಷ್ಟು ಬಂಗಾರ ಸೇರಿಸಿದ್ರೆ ಅದೊಂದು ಚೂರು ಪಾರು ಒಳಗೆ ಹೋದರೆ ಅದು ಆರೋಗ್ಯಕರ. ಆ ಗುಣ ಅದರಲ್ಲಿದೆ, ಆರೋಗ್ಯಪ್ರದತ್ವ, ಒಂದು ಹೊಳಪಿದೆ. ವಿಶಿಷ್ಟವಾದ ರೀತಿಯಲ್ಲಿ ಆ ಬಂಗಾರದಲ್ಲಿ ಪರಮಾತ್ಮ ಆ ಗುಣ ಇಟ್ಟಿದ್ದಾನೆ ಅನ್ನೋದಕ್ಕೆ ಬಂಗಾರ ದೊಡ್ಡದು. ಇದು ಒಂದು ಬಂಗಾರಕ್ಕೆ ವಜ್ರಕ್ಕೆ ಅಲ್ಲ, ಯಾವುದೇ ಒಬ್ಬ ವ್ಯಕ್ತಿ. ಇದಕ್ಕೆ ವಿಭೂತಿ ರೂಪ ಅಂತಂತಾರೆ. ವಿಭೂತಿ ರೂಪ ಅಂತ ಇನ್ನೊಂದು ಹೆಸರಿದಕ್ಕೆ ಭಾಗವತದಲ್ಲಿಯೂ ಬರುತ್ತದೆ, ಭಗವದ್ಗೀತೆಯಲ್ಲಿಯೂ ಬರುತ್ತೆ. ಬ್ರಹ್ಮದೇವರು ಎಲ್ಲ ದೇವತೆಗಳಲ್ಲಿ ಶ್ರೇಷ್ಠರು ಅಂದರೆ ಬ್ರಹ್ಮದೇವರಲ್ಲಿ ಪರಮಾತ್ಮ ಬ್ರಹ್ಮ ಎಂಬ ಹೆಸರಿನಿಂದ ತಾನಿದ್ದು ದೊಡ್ಡ ಸ್ಥಿತಿಯನ್ನು ಅವರಿಗೆ ಕೊಟ್ಟದ್ದಕ್ಕೆ ಅವರು ದೊಡ್ಡವರಾಗಿದ್ದಾರೆ. ಅದು ವಿಭೂತಿ ರೂಪ. ತಾಯಿ ತಂದೆ ದೇಹ ಕೊಟ್ಟರು, ಉಪಕಾರ ಮಾಡಿದರು ಅನ್ನೋದಕ್ಕೆ ಅವರು ಪೂಜ್ಯರು. ದೇಹ ಕೊಡುವ ಒಂದು ಶಕ್ತಿಯನ್ನು, ಮಕ್ಕಳನ್ನು ಪಡೆಯುವ ಶಕ್ತಿಯನ್ನು, ತಂದೆ ತನ ತಾಯಿ ತನಗಳನ್ನು ತಂದೆ ತಾಯಿಗಳಿಗೆ ಕೊಟ್ಟವನು ಭಗವಂತ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ಹರಿರೇವ ಜಗತ್ಪಿತೃಮಾತ್ರ ಗತಿ. ಹಾಗಾಗಿ ಅವನೇ ತಂದೆಯಲ್ಲಿದ್ದು, ಅದನ್ನು ಐತರೇಯ ಉಪನಿಷತ್ತು ಹೇಳುತ್ತದೆ. ವಾಯುದೇವರು ಹಾಗೂ ಭಗವಂತ ಇಬ್ಬರೂ. ಅದಕ್ಕಾಗಿ ವಾಯುದೇವರನ್ನು ಮಾತರಮ್ಮೆ ಮಾತರಿಶ್ವನ್ ಪಿತರತುಲ ಗುರು ಅಂತ. ಸಪ್ತ ಧಾತುಗಳಿವೆ ಜೀವನ ಶರೀರದಲ್ಲಿ. ಅದರಲ್ಲಿ ಒಂದು ಧಾತು ಮಜ್ಜ ಎಂಬ ಧಾತು. ಆ ಮಜ್ಜ ಎಂಬ ಧಾತುವಿನಲ್ಲಿ ವಾಯುದೇವರು ಮತ್ತು ಪರಮಾತ್ಮ ಇವರಿಬ್ಬರ ಸನ್ನಿಧಾನ ಇದ್ದರೆ ಮಾತ್ರ ಗಂಡು ಹೆಣ್ಣಿನಿಂದ ಮಕ್ಕಳ ಉತ್ಪತ್ತಿಯಾಗ್ತದೆ, ಸಂತಾನದ ಉತ್ಪತ್ತಿಯಾಗ್ತದೆ. ಅನೇಕರಿಗೆ ಮಕ್ಕಳಾಗದೇ ಇರುವುದಕ್ಕೆ ಕಾರಣ ಅವರ ಮಜ್ಜಾಧಾತುವಿನಲ್ಲಿ ವಾಯುದೇವರ ಹಾಗೂ ಭಗವಂತನ ಸನ್ನಿಧಾನ ಇರೋದಿಲ್ಲ. ಜನ್ಮಾಂತರದಲ್ಲಿ ಮಾಡಿದ ಅನೇಕ ಪಾಪಕರ್ಮಗಳಿಗೆ ಅನುಗುಣವಾಗಿ ವಾಯುದೇವರು ಪರಮಾತ್ಮ ತಮ್ಮ ಸನ್ನಿಧಾನವನ್ನು ಕಡಿಮೆ ಮಾಡಿದರೆ ಮಕ್ಕಳಾಗೋದಿಲ್ಲ ಅಂತ ಇದೆ. ಅಂದರೆ ಮಕ್ಕಳಾಗುವುದಕ್ಕೆ ಮಜ್ಜಾಧಾತುವಿನಲ್ಲಿ ವಾಯುದೇವರ ಪರಮಾತ್ಮನ ಸನ್ನಿಧಾನ ಇದ್ದರೆ ಮಾತ್ರ ಮಕ್ಕಳಾಗ್ತಾರೆ. ಅಂದರೆ ನಿಜವಾದ ತಂದೆ ತಾಯಿ ಯಾರಾದರು? ವಾಯುದೇವರು ಭಗವಂತನೇ ನಿಜವಾದ ತಂದೆ, ನಿಜವಾದ ತಾಯಿ. ಹಾಗಾಗಿ ಪರಮಾತ್ಮನ ಸನ್ನಿಧಾನ ಇದ್ದರೆ ಅಂದರೆ ಏನು ಪ್ರಾರ್ಥನೆ ಮಾಡಬೇಕು? ವಾಯುದೇವರಿಗೆ ಪರಮಾತ್ಮನಿಗೆ ಯಾರು ತಂದೆ ಆಗಬೇಕು ತಾಯಿ ಆಗಬೇಕು ಅಂತ ಅಪೇಕ್ಷೆ ಪಡ್ತಾರೆ ಅಂತಹ ದಂಪತಿಗಳು ಮಜ್ಜಾಧಾತುವಿನಲ್ಲಿ ವಿಶೇಷವಾಗಿ ಸನ್ನಿಹಿತರಾಗಿರ್ರಿ. ಮಜ್ಜಾಧಾತುವಿನಿಂದ ಮಜ್ಜಾವ್ ಅಂತ ಪ್ರಾರ್ಥನೆ ಮಾಡಬೇಕು. ಆಚೆ ಹೋಗಬೇಡಿ ಅಂತ ಹಿಂದಿ ಭಾಷೆಯಲ್ಲಿ ಮಜ್ಜಾವ್. ಹಮಾರೆ ಮಜ್ಜಾಧಾತು ಸೆ ಬಾಹರ್ ನ ಜಾಯೇ ಮಜ್ಜಾವ್. ಆಚೆಗೆ ಹೋಗಬೇಡಿ ಅಂತ ಪ್ರಾರ್ಥನೆ ಮಾಡಿದರೆ, ಅವರ ಸನ್ನಿಧಾನ ಇದ್ದರೆ ಆಗ ಮಕ್ಕಳಾಗ್ತಾರೆ ಅಂತ. ಹಾಗಾದರೆ ಯಾರೇ ಹಿರಿಯರು ಅಂತಾಗಬೇಕಾದರೆ ಯಾವಾಗ ಆಗ್ತಾರೆ? ಹರಿಯ ಸನ್ನಿಧಾನ ಇದ್ದರೆ ಅವರು ಹಿರಿಯರು ಅಂತಾಗ್ತಾರೆ. ನಮ್ಮ ಶ್ರೀಮದಾಚಾರ್ಯರ ಶಾಸ್ತ್ರದಲ್ಲಿ ತೃತೀಯ ಅತಿಶಯೇ ಅಂತ. ಹರಿ ಎಲ್ಲಿಲ್ಲ, ಹರಿ ಎಲ್ಲ ಕಡೆಗಿದ್ದಾನೆ.
ಜಗತ್ತಿನಲ್ಲಿ ವ್ಯಾಪ್ತ. ಮತ್ತು ಒಂದು ದೊಡ್ಡದು ಒಂದು ಚಿಕ್ಕದು ಯಾಕೆ? ಹರಿ ಎಲ್ಲ ಕಡೆಗಿದ್ದರೂ ಹರಿಯ ಸನ್ನಿಧಾನ ಎಲ್ಲಿ ಅತಿಶಯವಾಗಿದೆ, ಬಹಳ ಇದೆ, ಆ ವ್ಯಕ್ತಿಗಳು ತೃತೀಯ ಅತಿಶಯ. ಹರಿಯ ಸನ್ನಿಧಾನ ಅತಿಶಯವಾಗಿದ್ದರೆ ಅವರು ಹಿರಿಯ ಅಂತ ಆಗ್ತಾರೆ, ಇಲ್ಲದೇ ಇದ್ದರೆ ಹಿರಿಯ ಅಂತ ಆಗುವುದಿಲ್ಲ. ಹಾಗಾಗಿ ಆ ಹಿರಿಯರಿಗೆ ಹರಿಯ ಸನ್ನಿಧಾನ ಅತಿಶಯ ಇರುವ ಆ ಕಾರಣಕ್ಕಾಗಿ ಹಿರಿಯ ಅಂತನಿಸಿಕೊಂಡ ಜಗತ್ತಿನೊಳಗಿನ ಉತ್ತಮರು ಅಂತ ಯಾರಿದ್ದಾರೆ ಅಂಥವರ ಎದುರಿನಲ್ಲಿ ಬಾಗಿ ತಗ್ಗಿ ನಡೆಯಬೇಕು. ಅಂದರೆ ಅವನಿಗೆ ಜೀವನದಲ್ಲಿ ಎಲ್ಲ ಸದ್ಗುಣಗಳೂ ಬರ್ತವೆ. ಇದನ್ನು ಸಹದೇವ ತೋರಿಸಿಕೊಡ್ತಾನೆ. ಅವನು ವಿನಯದ ಪ್ರತೀಕ ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ. ಸರಿ, ಇನ್ನು ದ್ರೌಪದಿ ಅಂದರೆ ಅವಳು ವೇದದ ಪ್ರತೀಕ. ಸ ಬ್ರಹ್ಮಕಃ, ಬ್ರಹ್ಮ ಅಂದರೆ ವೇದ. ಬೃಹಜಾತಿ ಜೀವ ಕಮಲಾಸನ ಶಬ್ದ ರಾಶಿಷು. ಬ್ರಹ್ಮ ಅನ್ನುವ ಶಬ್ದಕ್ಕೆ ವೇದಗಳು ಅಂತ ಅರ್ಥ. ವೇದಾಭಿಮಾನಿನಿಯಾದವಳು ಭಾರತೀದೇವಿ, ಅವಳು ವೇದದ ಪ್ರತೀಕ ಅಂತ ನೋಡಿ. ಹಾಗಾದರೆ ಪಂಚಪಾಂಡವರು ಹಾಗೂ ದ್ರೌಪದಿ ಇವರು ಅಜ್ಞಾತವಾಸ ಮಾಡಿದರು ಅಂತ ವಿರಾಟ ಪರ್ವದಲ್ಲಿ ನೀವು ಕೇಳಿದ್ದೀರಿ. ಏನರ್ಥ ಆಯ್ತು ಹಾಗಾದರೆ? ಈ 5 ಜನ ಅಜ್ಞಾತವಾಸ ಮಾಡಿದರು ಅಂದರೆ ಅರ್ಥ ಏನು? ನಾವು ಧರ್ಮ ಮಾಡಿದರೆ ಅಜ್ಞಾತವಾಗಿ ಮಾಡಬೇಕು, ಜ್ಞಾನಭಕ್ತಿ ವೈರಾಗ್ಯಗಳನ್ನು ಅಳವಡಿಸಿಕೊಂಡ್ರೆ ಜನರಿಗೆ ತೋರಿಸೋದಕ್ಕೋಸ್ಕರ ಆಗಿರಬಾರದು. ಭೀಮಸೇನ ದೇವರು ಅಜ್ಞಾತವಾಸ ಮಾಡಿದರು ಅಂದರೆ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಏಕಾಂತದಲ್ಲಿ ನಮ್ಮ ಉದ್ಧಾರಕ್ಕೆ ಅಂತ ಅಳವಡಿಸಿಕೊಳ್ಬೇಕು. ಗೊತ್ತಾದರೆ ಆಗತ್ತೆ, ಗೊತ್ತಾಗಬೇಕು ಅಂತ ಮಾಡೋದಲ್ಲ. ಅದೇ ರೀತಿ ಶ್ರವಣ ಮನನ ನಿಧಿಧ್ಯಾಸನಗಳು ಸುಮ್ಮನೆ ದೊಡ್ಡ ಸಮಾರಂಭ ಇರ್ತದೆ, ಎಲ್ಲೋ ಕೂತಂಪಾಡಿಗೆ ತಾವು ಪೂಜೆ ಮಾಡಿಕೊಂಡು ವಾಯುದೇವರು ಪರಮಾತ್ಮನ ಸ್ಮರಣೆ ಮಾಡಿಕೊಂಡು ತಮ್ಮ ಅನುಷ್ಠಾನ ಮಾಡಿದರೆ ದೇವರ ಅನುಗ್ರಹ ಮಾಡ್ತಾನೆ. ಜೋರಾಗಿ ಒದರ್ತಾರೆ ಕೆಲವರು, ಪಾನ್ ತ್ವಸ್ಮಾನ್ ಪುರುಹು. ಯಾಕೆ ಅಂದರೆ ನಾನು ವಾಯುಸ್ತುತಿಯ ಪಾರಾಯಣ ಮಾಡ್ತೇನೆ ಅಂತ ಈ ಸಮಾರಂಭಕ್ಕೆ ಬಂದವರಿಗೆಲ್ಲ ಗೊತ್ತಾಗಬೇಕು. ತೊಗೊಂಡೇನು ಮಾಡ್ತೀಯ? ಇವ್ರು ಯಾರಾದರೂ ಮೋಕ್ಷ ಕೊಡೋರಾ? ಗೊತ್ತಿಲ್ಲ. ಈ ಊರಲ್ಲಿ ಯಾರಾದರೂ ಮೋಕ್ಷ ಕೊಡೋರಿದ್ದರೆ ಹೇಳಿ, ಯಾರಿದ್ದಾರೆ ಮೋಕ್ಷ ಕೊಡುವವರು? ಪುಣ್ಯ ಕೊಡುವವರು ಯಾರು? ಪುಣ್ಯೇನ ಪುಣ್ಯಂ ನಯತಿ ಪಾಪೇನ ಪಾಪಂ. ಬೃಹದಾರಣ್ಯಕ್ಕೆ ಹೇಳ್ತದೆ, ಪುಣ್ಯದಲ್ಲಿ ಪುಣ್ಯನಾಮಕನಾಗಿದ್ದು ಭಗವಂತ ಸದ್ಗತಿಯನ್ನು ಕೊಡುವವನು, ಉತ್ತಮ ಫಲವನ್ನು ಕೊಡುವವನು. ಅವನಿಗೆ ಎಲ್ಲ ಕಾಣಿಸ್ತದೆ, ಎಲ್ಲ ಕೇಳಿಸ್ತದೆ. ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖ ವಿಶ್ವತೋ ಬಾಹುರುತ ವಿಶ್ವತಸ್ಪಾತ್. ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋಯದ್ ವಾಚೋಹ ವಾಚಂಸೌ ಪ್ರಾಣಸ್ಯ ಪ್ರಾಣಃ. ಜಗತ್ತಿನ ಎಲ್ಲರ ಶ್ರೋತ್ರೇಂದ್ರಿಯಕ್ಕೆ ಪ್ರೇರಕ ಅವನು. ಅವನಿಗೆ ಕೇಳಿಸೋದಿಲ್ವಾ? ಯಾಕೆ ಒದರಬೇಕು? ಒದರಿ ಹೇಳಬೇಕು ಅಂತನ್ನೋ ಪ್ರಸಂಗ ಇದ್ದಾಗ ಒದರಿ ಹೇಳಬೇಕು, ಹೇಳಬಾರದು ಅಂತಲ್ಲ. ಆದರೆ ಈ ಕಾರಣಕ್ಕೋಸ್ಕರ ಹೇಳೋದಲ್ಲ. ಇಷ್ಟೆಲ್ಲ ಜನರಿಗೆ ನಿಮಗೆ ಕೇಳಿಸ್ಬೇಕು ಅಂತ ಈಗ ನಾವು ಒದರೇ ಹೇಳ್ತಾ ಇದ್ದೀವಿ. ನೀವೇ ಹೇಳಿದಿರಲ್ಲ ಅಜ್ಞಾತವಾಸ ಅಂತ, ಮತ್ತು ಇಷ್ಟು ಜೋರಾಗಿ ಮೈಕಲ್ಲೇ ಏಕೆ ಉಪನ್ಯಾಸ, ಇಷ್ಟೇ ಹೇಳಿ ಹೋಗಿಬಿಡ್ಬೋದಲ್ಲ ಅಂತ ಹೇಳೋದೇ ಕೇಳೋದಕ್ಕೋಸ್ಕರ. ಕೇಳಿಸ್ಬೇಕು ಅಂತ ಹೇಳುವ ಅನಿವಾರ್ಯತೆ ಇದ್ದಾಗ ಒದರಿದರೆ ತಪ್ಪಲ್ಲ. ತಾನು ಮಾಡುವ ಅನುಷ್ಠಾನವನ್ನು ಜನ ಕೇಳಿಸಿಕೊಂಡು ತನಗೆ ಮರ್ಯಾದೆ ಕೊಡಬೇಕು ಅನ್ನುವ ಒಂದು ಉದ್ದೇಶಕ್ಕಾಗಿ ಒದರುವ ಅವಶ್ಯಕತೆ ಇಲ್ಲ. ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡುವಾಗ ಅಜ್ಞಾತವಾಗಿ ಮಾಡಿ, ಗೊತ್ತಾಗೋದಾದರೆ ಆಗಲಿ, ಗೊತ್ತಾಗಬೇಕು ಅಂತ ಮಾಡಬೇಡಿ. ಚಾರಿತ್ರ್ಯವು ಗೊತ್ತಾಗುವುದಕ್ಕೋಸ್ಕರ ಅಂತಲ್ಲ, ಏಕಾಂತದಲ್ಲಿಯೂ ಶುದ್ಧವಾದ ಚಾರಿತ್ರ್ಯವನ್ನು ಪಡೆದುಕೊಳ್ಳುವುದಕ್ಕೆ ಪ್ರಯತ್ನವನ್ನು ಮಾಡಿ. ವಿನಯವೂ ಅಷ್ಟು. ವಿನಯ ತೋರಿಕೆಗೆ ಆಗಬಾರ್ದು. ಎಲ್ಲರ ಎದುರಿಗೆ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡೋದು, ಬಹಳ ಗೌರವ ತೋರಿಸೋದು, ದೊಡ್ಡ ಸಮಾರಂಭ ಮಾಡಿ ತಂದೆ ತಾಯಿಗಳಿಗೋಸ್ಕರ ಬಹಳ ತಾನು ಸೇವೆ ಮಾಡ್ತಾನೆ ಅಂತ ಜನರಲ್ಲಿ ತೋರಿಸೋ. ಮನೆಯಲ್ಲಿ ಬೈತಾ ಇರೋದು, ಅವರಿಗೆ ಒಂದು ಸೇವೆನೂ ಮಾಡೋದಿಲ್ಲ, ಅವರ ಅಪೇಕ್ಷೆಯನ್ನು ಪೂರ್ಣ ಮಾಡಲ್ಲ. ಆ ರೀತಿ ತಂದೆ ತಾಯಿಗಳ ಮನ ನೋಯಿಸಿ 1000 ಗಾಯತ್ರಿ ಮಾಡಿದರೆ ಫಲವೇನು ಅಂತಾರೆ ದಾಸರು. ತೀರ್ಥಯಾತ್ರೆ ಮಾಡಿದರೆ ಫಲವೇನು ಅಂತಾರೆ. ತಂದೆ ತಾಯಿಗಳ ಮನಸ್ಸನ್ನು ನೋಯಿಸಬಾರದು. ಗಾಯತ್ರಿ ಬಿಡಬೇಕು ಅಂತ ಅರ್ಥಲ್ಲ. ಯಾರೋ ಚಪ್ಪಾಳೆ ತಟ್ಟಿದ್ರು ಬಿಡಲಿಕ್ಕೆ ಅಂತ ಅನ್ನಿಸ್ತದೆ, ಬಿಡ್ಲಿಕ್ಕೆ ಹೋಗಬೇಡ್ರಿ. ತಂದೆ ತಾಯಿಗಳ ಮನಸ್ಸು ನೋಯಿಸಿ 10,000 ಗಾಯತ್ರಿ ಮಾಡಿದರೆ ಫಲವೇನು ಅಂದಿದ್ದಾರೆ. ಇದರರ್ಥ ನೋಯಿಸಬಾರದು, ನೋಯಿಸದೇ ಜಪ ಮಾಡಬೇಕು ಅನ್ನೋದರಲ್ಲಿ ತಾತ್ಪರ್ಯ, ಜಪ ಬಿಟ್ಬಿಡೋದಲ್ಲ. ಹಾಗಾದರೆ ಆ ರೀತಿ ವಿನಯದಿಂದ ಇರೋದು ಅಂತೇನಿದೆ, 4 ಜನ ನಾನು ವಿನೀತ
ಭಾಳ ತಂದೆ ತಾಯಿಗಳಲ್ಲಿ ಭಕ್ತಿ ಮಾಡ್ತಾನೆ ಅಂತ ಜನ ಅಂದೇನು ಉಪಯೋಗ, ಅದು ತಂದೆ ತಾಯಿಗಳಿಗೆ ಅನ್ನಿಸ್ಬೇಕು. ಏಕಾಂತದಲ್ಲಿ ಯಾರಿಲ್ಲದೆ ಇದ್ದಾಗಲೂ ಆ ವಿನಯದಿಂದ ವರ್ತನೆ ಮಾಡಬೇಕು. ಯಾರು ಅಂದರೆ ಹೊರಗಿನಿಂದ ನೋಡೋ ಜನ ಅಲ್ಲ, ತಂದೆ ತಾಯಿನೂ ಎದುರಿಗಿರಬೇಕಾಗಿಲ್ಲ. ಅವರೇನೋ ಹೇಳಿರ್ತಾರೆ, ಕೇಳಲೂ ಬೇಕಾಗಿಲ್ಲ, ಅವ್ರಿಗೇನೋ ಅವಶ್ಯಕತೆ ಇರ್ತದೆ. ಅದನ್ನು ತಿಳಿದು ತಾನು ಅತ್ಯಂತ ಏಕಾಂತದಲ್ಲಿಯೂ ಅವರಿಗೆ ಹಿತವಾದದ್ದನ್ನು ಅನುಕೂಲವಾದದ್ದನ್ನು ಮಾಡ್ತಾ ಇದ್ದರೆ, ಆ ರೀತಿಯ ಪ್ರೀತಿ ವಿನಯ ಅವರ ವಿಷಯದಲ್ಲಿದ್ದರೆ, ತನ್ನ ನಡೆ ನುಡಿ ಯಾವುದರಿಂದಲೂ ಅವರ ಮನಸ್ಸಿಗೆ ನೋವಾಗದಂತೆ ನೋಡಿಕೊಳ್ಳಬೇಕೆಂಬ ಪ್ರಯತ್ನ ಇದ್ದರೆ, ಅದು ಅಜ್ಞಾತದಲ್ಲಿಯೂ ಅಜ್ಞಾತವಾಗಿಯೂ ವಿನಯವನ್ನು ಅನುಷ್ಠಾನ ಮಾಡುವಂತಹ ಪದ್ಧತಿ. ಕೆಲವರು ಉಪವಾಸ ಮಾಡ್ತಾರೆ, ಬಂತು ನಾಳೆ ಕಡ್ಡಾಯವಾಗಿ ಏಕಾದಶಿ ಉಪವಾಸವನ್ನು ಮಾಡಿ, ಕಡ್ಡಾಯವಾಗಿ ಮಾಡಿ. ಬೇಗ ಮುಗಿಸ್ತೇನೆ ಪ್ರವಚನ, ಯಾಕಂದರೆ ನಿಮಗೇನಾದರೂ ಉಪಹಾರಗಳನ್ನು ತೆಗೆದುಕೊಂಡು ಗಟ್ಟಿಯಾಗಿ ನಾಳಿನ ಉಪವಾಸಕ್ಕೆ ಸಿದ್ಧರಾಗಬೇಕಲ್ವ. ಒಳ್ಳೆಯ ಆಹಾರ ತೆಗೆದುಕೊಂಡು, ಪ್ರತಿ ಉಪವಾಸ ಮಾಡೋ ರೂಢಿ ಇದ್ದವರಿಗೇನು ಹೇಳಬೇಕಾಗಿಲ್ಲ. ಹೊಸದಾಗಿ ಪ್ರಾರಂಭ ಮಾಡೋರಾದರೆ ಚೆನ್ನಾಗಿ ಒಳ್ಳೆ 2 ಖರ್ಜೂರ ಬೇಡ 4 ತಗೊಳ್ಳಿ, ಆಕಳ ತುಪ್ಪ ಚೆನ್ನಾಗಿ ತಗೊಳ್ರಿ. ಏನೂ ಹಸಿವೆ ಆಗಲ್ಲ, ರಖರಖಿ ಇಲ್ಲ, ಯಾವ ಸಮಸ್ಯೆ ಇಲ್ಲ. ಚೆನ್ನಾಗಿ ನೀರು ಕುಡೀರಿ, ಉಪವಾಸ ಮಾಡಿ. ಚಿಕ್ಕ ಮಕ್ಕಳೆಲ್ಲ ಮಾಡ್ತಾರೆ ವಿದ್ಯಾಪೀಠಗಳಲ್ಲಿ, 6 ವರ್ಷ 10 ವರ್ಷ ಚಿಕ್ಕ ಮಕ್ಕಳು 2 ಉಪವಾಸಗಳನ್ನು ಮಾಡ್ತಾರೆ. ಮಾಡಬೇಕೆಂಬ ಮನೋಧೈರ್ಯ ಇದ್ದರೆ ಮಾಡಲಿಕ್ಕಾಗ್ತದೆ. ನಮಗೆ ಹೇಳಿದ್ದು ಪರ್ವತದಷ್ಟು ವ್ರತಗಳನ್ನು, ಆದರೆ ನಮಗೆ ಮಾಡಲಿಕ್ಕಾಗೋದು ಇದು ಒಂದು ಏಕಾದಶಿ ವ್ರತ. ಉಳಿದು ಏನು ಹೇಳಿದ್ದಾರೆ ಅಂತೂ ಗೊತ್ತಿಲ್ಲ ಎಷ್ಟೋ ಜನರಿಗೆ. ಅಷ್ಟು ವ್ರತ ನಿಯಮಗಳನ್ನು ಶಾಸ್ತ್ರಗಳಲ್ಲಿ ಉಪದೇಶ ಮಾಡಿದ್ದಾರೆ. ಅದೆಲ್ಲ ಮಾಡಲಿಕ್ಕಾಗದೇ ಇದ್ದರೂ ಇದೇ ಒಂದು ಬಹಳ ದೊಡ್ಡದು, ನಾವು ಮಾಡೋದು ದೇವರಿಗೆ ಉಪಕಾರ ಅಂತ ಕೆಲವರು ಅಂದ್ಕೊಂಡಿರ್ತಾರೆ. ನಾವು ಮಾಡ್ತಾ ಇರೋದು ಬಹಳ ಸಣ್ಣದು, ಆದರೆ ಬಹಳ ದೊಡ್ಡದು. ಮಾಡೋದಕ್ಕೆ ಸಣ್ಣದು, ಫಲ ಬಹಳ ದೊಡ್ಡದಿದೆ. ಇದು ದೇವರು ಮಾಡಿದ ದೊಡ್ಡ ಅನುಗ್ರಹ. ನೀ ದಯಾಪರನೋ ನಿನ್ನವರ ಸಾಧನವೋ. ಅವನು ದಯೆ ಮಾಡಿ ನಾವು ಮಾಡಿದ ಸಣ್ಣ ಸಾಧನವನ್ನು ದೊಡ್ಡದನ್ನಾಗಿ ಮಾಡ್ತಾನೆ. ಫಲ್ಗೋಪಿ ಉರುಕರೋಷಿ, ಚತುರ್ಥ ಸ್ಕಂದ ಭಾಗವತದಲ್ಲಿ ಹೇಳ್ತಾರೆ. ಬಹಳ ಸಣ್ಣದನ್ನು ದೇವರು ದೊಡ್ಡದು ಮಾಡ್ತಾನೆ, ಅದಕ್ಕೆ ಬೆಲೆ ಕೊಡ್ತಾನೆ. ಯಾಕೆಂದರೆ ನಮ್ಮ ಹಣೆ ಬರಹ ನೋಡಿ, ನಮ್ಮ ಅಲ್ಪಶಕ್ತಿಯನ್ನು ನೋಡಿ. ಹಾಗಾಗಿ ಎಲ್ಲ ತೀರ್ಥಯಾತ್ರೆ, ಎಲ್ಲ ದಾನ, ಎಲ್ಲ ಯಜ್ಞ ಮಾಡಿದ ಪುಣ್ಯ ಒಂದು ಏಕಾದಶಿಯ ಉಪವಾಸವನ್ನು ಮಾಡಿದರೆ ಇದೆ. ಇಂಥ ಬ್ಯಾಂಕ್ ಯಾವುದಾದ್ರೂ ಇದೆಯಾ? ಭಾಳ ಜನ ಬ್ಯಾಂಕಲ್ಲಿ ಕೆಲಸ ಮಾಡಿದ್ದೀರಿ ನೀವೆಲ್ಲ ಅಲ್ವಾ? ನೀವೇನು ಹಣ ಡೆಪಾಸಿಟ್ ಮಾಡದೇ ಇದ್ದರೂ ಅಕೌಂಟ್ ಹಾಗೆ ಬೆಳೀತಾ ಇರ್ತದ? ಬೆಳೆಯಲ್ಲ. ಇಲ್ಲಿ ಬೆಳೀತದೆ. ಒಂದು ಏಕಾದಶಿಯ ಉಪವಾಸ ಮಾಡಿದರೆ ನೀವು ಯಜ್ಞ ಮಾಡಿಲ್ಲ, ಬೇರೆ ಯಾವ ತೀರ್ಥಯಾತ್ರಾದಿಗಳನ್ನು ಮಾಡಿಲ್ಲ, 108 ಉಪವಾಸಗಳನ್ನೆಲ್ಲ ಮಾಡಿಲ್ಲ, ಬೇರೆ ವ್ರತಗಳನ್ನು ಮಾಡಿಲ್ಲ. ಎಲ್ಲ ಪುಣ್ಯವೂ ನಿಮ್ಮ ಅಕೌಂಟ್ರೊಳಗೆ ಸೇರಿರ್ತದೆ, ಜಮಾ ಆಗಿರ್ತದೆ. ನಾವು ಮಾಡೇ ಇಲ್ಲ, ಹೇಗೆ ಬಂತು ಅಂತ ನಿಮಗೆ ಅನ್ನಿಸ್ತದೆ. ಆದರೆ ನೀವು ಮಾಡಿದ್ದು ಒಂದು ಏಕಾದಶಿಯ ಉಪವಾಸ ಇರ್ತದೆ, ಎಲ್ಲ ಪುಣ್ಯವನ್ನು ದೇವರು ಕೊಡ್ತಾನೆ. ಇದನ್ನು ಕೃಷ್ಣಾಮೃತ ಮಹಾರಣವದಲ್ಲಿ ಆಚಾರ್ಯರು ಹೇಳುತ್ತಾರೆ. ನ ಕಾಶಿ ನ ಗಯಾ ರೇವಾ, ಎಲ್ಲ ತೀರ್ಥಗಳಿಗೆ ನಾವು ಹೋಗಿಲ್ಲ, ಆದರೂ ಆ ಹೋಗಿದರೆ ಏನು ಬರುತ್ತೋ ಆ ಪುಣ್ಯ ಬರುತ್ತೆ. ಇದಕ್ಕೆ ವಿಪರೀತವಾಗಿ ಏಕಾದಶಿ ದಿವಸ ತಿಂದರೆ ಪಾಪವೂ ಅಕೌಂಟಲ್ಲಿ ಬರ್ತದೆ. ಬ್ಯಾಂಕಿನ ಅಕೌಂಟೊಳಗೆ ದುಡ್ಡು ಒಂದೇ ಇರ್ತದೆ, ನಮ್ಮ ದೇವರ ಬ್ಯಾಂಕಿನೊಳಗೆ ಪುಣ್ಯದ ಅಕೌಂಟ್ ಒಂದು ಬೇರೆ ಇರ್ತದೆ. ಎಲ್ಲ ಜೀವರ ಹೆಸರಲ್ಲಿ 2 ಅಕೌಂಟ್ ಮೇಂಟೈನ್ ಮಾಡ್ತಾರೆ, ಒಂದು ಪುಣ್ಯ ಒಂದು ಪಾಪ. ಆ ಪಾಪದ ಅಕೌಂಟೊಳಗೆ ಏನು ಮಾಡದೇ ಇದ್ದರೂ ಕೂಡ ಎಲ್ಲ ಪಾಪಗಳು ಬಂದು ಹೋಗಿರ್ತದೆ. ಬ್ರಹ್ಮಹತ್ಯ, ಸ್ತ್ರೀ ಹತ್ಯ, ಭ್ರೂಣ ಹತ್ಯ, ಕಳ್ಳತನ, ಸುಳ್ಳು, ವಂಚನೆ, ಮೋಸ, ಸಾವಿರಾರು ರೀತಿಯ ಪಾಪಗಳೆಲ್ಲ ಇವನ ಹೆಸರಲ್ಲಿ ಬಂದಿರ್ತದೆ. ಯಾಕೆ ಅಂದರೆ ನಾನೇನು ಮಾಡೇ ಇಲ್ಲ ಅಂತ ನೀವು ಯಮದೇವರ ಹತ್ರದು. ಇನ್ನೇನು ಮಾಡಬೇಕು? ಏಕಾದಶಿ ತಿಂದಿದ್ದೀಯಲ್ಲ, ಅದನ್ನು ತಿಂದಿದ್ದೇ ಸಗಣಿ ತಿಂದಾಗಿದೆ, ಅದಕ್ಕಾಗಿ ಇಷ್ಟೆಲ್ಲ ಪಾಪಗಳು ಅಂತ. ಸಗಣಿ ತಿಂದ್ರೇ ಒಳ್ಳೆಯದು, ಗೋಮಯ, ಅದು ಪಂಚಗವ್ಯ, ದೇಹ ಶುದ್ಧಿಗೆ ಕಾರಣ. ಆದರೆ ಏಕಾದಶಿ ತಿಂದರೆ ಏನು ತಿಂದಾಗಾಯಿತು ಅಂತ ಹೇಳಬಾರದು, ಅಂಥದ್ದು ತಿಂದಾಗತ್ತೆ. ಸರ್ವಥಾ ತಿನ್ನಬಾರದು. ವ್ರತವನ್ನು ಮಾಡಲೇಬೇಕು, ಉಪವಾಸವನ್ನು ಮಾಡಲೇಬೇಕು. ಆದರೆ
ಉಪವಾಸ ಮಾಡಿದ್ದರ ಬಗ್ಗೆ ಅಹಂಕಾರ ಇರಬಾರದು. ವಿನಯ, ಅದೇ ಸಹದೇವ. ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ. ವಿನಯ ಇದ್ದರೆ ಅವನು ಸಹದೇವ, ಅಹಂಕಾರ ಇದ್ದರೆ ಅವನು ಸಹ ದೈತ್ಯ. ವಿನಯ ಇದ್ದವರ ಜೊತೆಗೆ ದೇವತೆಗಳಿರ್ತಾರೆ, ಅಹಂಕಾರ ಇದ್ದವರ ಜೊತೆಗೆ ದೈತ್ಯರಿರ್ತಾರೆ. ಹಾಗಾಗಿ ವಿನಯದ ಪ್ರತೀಕ ಯಾರು ಅಂತ ಹೇಳಿದರು ಶ್ರೀಮದಾಚಾರ್ಯರು? ಸಹದೇವ ಅಂತ. ಅಂದರೆ ಜೀವನದೊಳಗೆ ನಾವು ವಿನಯದಿಂದ ಬಾಳಿದರೆ ನಮ್ಮ ಜೊತೆಗೆ ಬೆಂಬಲಿಗರಾಗಿ ನಿಲ್ಲುವವರು ಯಾರು ಅಂದರೆ ದೇವತೆಗಳು. ನಾವು ಸಹ ದೇವರಾಗ್ತೇವೆ. ಅರ್ಥಾತ್ ದೇವತೆಗಳ ಬೆಂಬಲ ನಮಗೆ ಸಿಗ್ತದೆ. ನಾವೇನು ಸತ್ಕಾರ್ಯ ಮಾಡಬೇಕು ಅಂದರೂ ದೇವತೆಗಳ ಅನುಗ್ರಹ ಪೂರ್ಣವಾಗಿರ್ತದೆ. ಸತ್ಕಾರ್ಯದಲ್ಲಿ ನಾವು ಯಶಸ್ವಿಯಾಗ್ತೇವೆ. ಅಹಂಕಾರ ನಮ್ಮಲ್ಲಿ ತುಂಬಿದರೆ ನಾವೇನಾಗ್ತೀವಿ? ಆವಾಗ ಸಹದೇವರಲ್ಲ, ಸಹದೈತ್ಯರಾಗ್ತೇವೆ. ಸಹದೈತ್ಯರಾಗಬೇಕಾ? ಸಹದೇವರಾಗಬೇಕಾ? ಸಹದೇವರಾಗಬೇಕು ಅಂದರೆ ವಿನಯದಿಂದ ಬಾಳಿ. ವಿನಯದ ಪ್ರತೀಕ ಇವನು ಸಹದೇವ ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಆದ್ದರಿಂದ ಅಂತಹ ವಿನಯವಂತರಾಗಿರಬೇಕು. ನಕುಲ ಶುದ್ಧವಾದ ಚಾರಿತ್ರ್ಯದ ಸಂಕೇತ, ಪವಿತ್ರವಾದ ಚಾರಿತ್ರ್ಯ ಇರಬೇಕು. ಪರಸ್ತ್ರೀಯರನ್ನು ಪರಪುರುಷರನ್ನು ಯಾವ ಸಂದರ್ಭದಲ್ಲಿಯೂ ಕೆಟ್ಟ ದೃಷ್ಟಿಯಿಂದ ನೋಡಬಾರದು. ಅದು ಮಾತ್ರ ಅಲ್ಲ, ಚಾರಿತ್ರ್ಯ ಅನ್ನುವ ಶಬ್ದಕ್ಕೆ ಮಹಾಭಾರತದಲ್ಲಿ ಮತ್ತೊಂದು ರೀತಿಯ ವ್ಯಾಖ್ಯಾನವನ್ನು ನೀಡ್ತಾರೆ. ಶೀಲ, ಚಾರಿತ್ರ್ಯ ಅಂದರೆ ಏನು ಅಂತ. ಯಾವ ಕಾರ್ಯವನ್ನು ತಾನು ಮಾಡಿದ್ದನ್ನು ಸಭಾ ಮಧ್ಯದಲ್ಲಿ ಎದ್ದು ಹೇಳಿಕೊಳ್ಳುವುದಕ್ಕೂ ಭಯ ಇರೋದಿಲ್ಲ, ಅದು ಚಾರಿತ್ರ್ಯ ಅಂತ ಮಹಾಭಾರತ ಡೆಫಿನೇಷನ್ ಕೊಡ್ತದೆ. ದುರ್ಯೋಧನನಿಗೆ ಧೃತರಾಷ್ಟ್ರ ಹೇಳ್ತಾನೆ ಚಾರಿತ್ರ್ಯ ಸಂಪನ್ನನಾಗಿರಬೇಕಪ್ಪ ಅಂತ. ಆ ಮಹಾರಾಯನಿಗೆ ಚಾರಿತ್ರ್ಯ ಅಂದರೆ ಏನು ಅಂತ ಗೊತ್ತಾಗಲ್ಲ. ಶೀಲವಂತನಾಗಿರಬೇಕು. ಶೀಲವಂತನಾಗಿರಬೇಕು, ಶೀಲ ಅಂದರೆ ಏನು ಅಂತ. ಆ ದುರ್ಯೋಧನನ ಪರಿಸ್ಥಿತಿ ನೋಡಿ. ಶೀಲ, ಚಾರಿತ್ರ್ಯ, ಕ್ಯಾರೆಕ್ಟರ್ ಅಂದರೆ ಏನು ಅಂತ ಗೊತ್ತಿಲ್ಲ ಅವನಿಗೆ. ಆಗ ಈ ಡೆಫಿನೇಷನ್ನನ್ನು ಮಹಾಭಾರತ ಕೊಡ್ತದೆ ದುರ್ಯೋಧನನಿಗೆ ಅರ್ಥ ಮಾಡಿಸಿಕೊಡೋದಕ್ಕೆ. ನೋಡಪ್ಪ, ಯಾವುದನ್ನು ಮಾಡಿದರೆ ಎಲ್ಲರ ಎದುರಿನಲ್ಲಿ ಮಾಡಿದ್ದೇವೆ ಅಂತ ಹೇಳಿಕೊಳ್ಳೋದಕ್ಕೆ ಸಂಕೋಚ ಇರೋದಿಲ್ಲ, ಅದು ಚಾರಿತ್ರ್ಯ. ಅಂತಹ ಚಾರಿತ್ರ್ಯ ಸಂಪನ್ನನಾಗಬೇಕು ಅಂತ. ಅಂತಹ ಚಾರಿತ್ರ್ಯ ಇದ್ದರೆ ಅವನು ದೊಡ್ಡ ಮನೆತನದೊಳಗೆ ಹುಟ್ಟಿದನ ಅಥವಾ ಮನೆತನಸ್ಥ ಅಲ್ವಾ? ಮನೆತನಸ್ಥ ಅನ್ನೋದಕ್ಕೆ ಕೆಲವರು ಅರ್ಥ ಮಾಡ್ತಾರೆ, ಮನೆ ತಾನೇ ತಿಷ್ಠತಿ ಇತಿ ಮನೆತನಸ್ಥ. ತನ್ನ ಮನೆಯೊಳಗೆ ತಾನೊಬ್ಬನೇ ಇದ್ದರೆ ಅವನು ಮನೆತನಸ್ಥ ಅಂತ. ಇದರರ್ಥ ನಿಂದೆ ಮಾಡ್ತಾ ಇಲ್ಲ. ಮನೆತನಸ್ಥರಿಗೆ ಬಹಳ ಬೆಲೆ ಇದೆ, ಚೆನ್ನಾಗಿ ತಿಳ್ಕೊಳ್ಳಿ. ಯಾಕೆಂದರೆ ಅವರ ಪ್ರಾಚೀನರು, ಹಿರಿಯರು, ಜ್ಞಾನಿಗಳು, ತಪಸ್ವಿಗಳಿದ್ದರೆ ಅವರ ಒಂದು ಜೀನ್ಸ್ ಇವನಲ್ಲಿ ಬಂದಿರುತ್ತೆ. ಆ ಒಂದು ವಿಶೇಷವಾದ ತೇಜಸ್ಸು, ಆ ವರ್ಚಸ್ಸು ಅನುಸ್ಯೂತವಾಗಿ ಬಂದಿರುತ್ತೆ. ಆದ್ದರಿಂದ ಮನೆತನಸ್ಥರಿಗೆ ಬಹಳ ಬೆಲೆ ಇದೆ. ಆದರೆ ಮನೆತನಸ್ಥರಲ್ಲ ಅಂದ ಮಾತ್ರಕ್ಕೆ ಬೆಲೆ ಇಲ್ಲ ಅಂತ ತಲೆ ಕೆಡಿಸಿಕೊಳ್ಳಬೇಡಿ. ಚಾರಿತ್ರ್ಯ ನಿಮ್ಮದು ಶುದ್ಧವಾಗಿದ್ದರೆ, ನಿಮ್ಮಂತಹ ಚಾರಿತ್ರ್ಯ ಸಂಪನ್ನರಾದವರಿದ್ದದ್ದಕ್ಕೇನೆ ಒಂದು ಅದು ಮನೆತನ ಅಂತ ಆಗ್ತದೆ ಅನ್ನೋ ಅರ್ಥದಲ್ಲಿ. ನ ಕುಲ, ಕುಲ ದೊಡ್ಡದೇ ಇರಬೇಕು ಅಂತೇನಲ್ಲ. ಕುಲ ದೊಡ್ಡದು ಇದ್ದರೂ ಸರಿ, ನ ಕುಲ, ಕುಲ ದೊಡ್ಡದು ಇಲ್ಲದೇ ಇದ್ದರೂ ಸರಿ, ನೀವು ಚಾರಿತ್ರ್ಯ ಸಂಪನ್ನರಾದರೆ ನೀವೇ ಕುಲ ನಿರ್ಮಾಪಕರಾಗ್ತೀರಿ ಎನ್ನುವ ದೃಷ್ಟಿಯಲ್ಲಿ ನಕುಲನನ್ನು ಶೀಲದ ಸಂಕೇತ, ಚಾರಿತ್ರ್ಯದ ಸಂಕೇತ ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಇನ್ನು ಶ್ರವಣ ಮನನ ನಿಧಿಧ್ಯಾಸನಗಳು ಅರ್ಜುನ ಅಂತ. ಅರ್ಜುನ ಅಂದರೆ ಶುಭ್ರ, ಶುದ್ಧ ಅಂತ. ಶುದ್ಧವಾದಂತಹ ಮನಸ್ಸು ನಮ್ಮದಾಗಬೇಕು ಅಂದರೆ ಶ್ರವಣ ಮನನ ನಿಧಿಧ್ಯಾಸನಗಳು ಬೇಕು. ಶ್ರುತ್ವಾ ಧರ್ಮಂ ವಿಜಾನಾತಿ ಶ್ರುತ್ವಾ ತ್ಯಜತಿ ದುರ್ಮತಿಂ. ಧರ್ಮವನ್ನು ತಿಳಿಯಬೇಕು, ಶಾಸ್ತ್ರದ ಶ್ರವಣ ಮಾಡಬೇಕು. ಕೆಟ್ಟ ಬುದ್ಧಿ ಹೋಗಬೇಕು, ಶಾಸ್ತ್ರದ ಶ್ರವಣ ಮಾಡಬೇಕು. ಹಾಗಾದರೆ ಶ್ರವಣ ಇದು ದುರ್ಮತಿಯನ್ನು ದೂರ ಮಾಡಿ ನಮ್ಮನ್ನು ಶುದ್ಧರನ್ನಾಗಿ ಮಾಡುತ್ತೆ, ಅರ್ಜುನರನ್ನಾಗಿ ಮಾಡುತ್ತೆ. ಅರ್ಜುನ ಅಂದರೆ ಶುದ್ಧ. ಶುದ್ಧ, ಶುಭ್ರ ನಾವಾಗಬೇಕು ಅಂದರೆ ಎಷ್ಟು ಶಾಸ್ತ್ರದ ಶ್ರವಣ ಮಾಡ್ತೇವೋ, ಮಾಡ್ತಾ 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 ಮನುಷ್ಯನಲ್ಲಿರುವಂತಹ ಕಾಲುಷ್ಯ, ಕಲ್ಮಶ ಇದು ದೂರ ಆಗ್ತದೆ. ಒಂದು ಸಲ ಕೇಳಿಬಿಡ್ತೀವಿ ಸಾಕು ಅಲ್ಲ, ಪುನಃ ಪುನಃ ಶ್ರವಣ ಮಾಡ್ತಾ ಇರಬೇಕು. ಯಾಕೆಂದರೆ ಒಂದು ಸಲ ಕೇಳಿದಾಗ ಶುದ್ಧ ಆಗಿರ್ತದೆ. ವಾಸ್ತುಶಾಂತಿ,
ಗೃಹ ಪ್ರವೇಶ ಸ್ವಚ್ಛವಾಗಿ ಎಲ್ಲ ಶುದ್ಧ ಮಾಡಿ ಗೋಮಯದಿಂದ ಸಾರಿಸಿ ವಾಸ್ತುಶಾಂತಿ ಮಾಡಿಬಿಟ್ರೆ ಮಾರನೇ ದಿವಸದಿಂದ ಕಸ ಹುಡುಗೋದೇ ಇಲ್ವಾ, ಒರೆಸೋದೇ ಇಲ್ವಾ? ಆಗಿತ್ತು ರೀ ವಾಸ್ತುಶಾಂತಿ ದಿವಸ ಎಲ್ಲ ಮಾಡೇ ಒಳಗೆ ಬಂದೀವಿ ಅಂತೀರ, ಹೇಳಿ ನೋಡೋಣ. ಇಲ್ಲ, ಯಾಕೆ? ಮತ್ತೆ ಗಾಳಿ, ಮತ್ತೆ ಧೂಳು, ಮತ್ತೆ ಹೊಲಸು, ಮತ್ತೆ ಕಸ ಹುಡುಗಬೇಕು, ಒರೆಸ್ಬೇಕು, ಶುದ್ಧ ಮಾಡಲೇಬೇಕು. ನಮ್ಮ ಮನಸ್ಸು ಒಂದು ಮನೆ ಇದ್ದಂತೆ. ಶಾಸ್ತ್ರದ ಶ್ರವಣ ಮಾಡಿದರೆ ಮನಸ್ಸನ್ನು ತೊಳೆದರೆ ಮತ್ತೆ ಹೊಲಸಾಗ್ತದೆ, ಮತ್ತೆ ಶ್ರವಣ ಮಾಡಲೇಬೇಕು. ಬಾಣಭಟ್ಟ ಹೇಳ್ತಾನೆ, ಶಾಸ್ತ್ರ ಜಲ ಪ್ರಕ್ಷಾಲನ ನಿರ್ಮಲಾಪಿ ಕಾಲುಷ್ಯಮುಪಯಾತಿ ಬುದ್ಧಿ. ಶಾಸ್ತ್ರವೆಂಬ ನೀರಿನಿಂದ ಎಷ್ಟು ಬಾರಿ ತೊಳೆದರೂ ಮತ್ತೆ ಮಾರನೇ ದಿವಸ ಹೊಲಸಾಗ್ತದೆ. ಕೇಳ್ತಾನೇ ಇರಬೇಕು, ಅಂದರೆ ಮನಸ್ಸು ಶುದ್ಧವಾಗಿರ್ತದೆ ಅಂತ. ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡ್ತಾನೇ ಇದ್ದರೆ ಅರ್ಜುನರಾಗ್ತೇವೆ, ಮನಸ್ಸು ಶುದ್ಧವಾಗ್ತದೆ. ಅದಕ್ಕಾಗಿ ಅರ್ಜುನನನ್ನು ಶ್ರವಣ ಮನನ ನಿಧಿಧ್ಯಾಸನಗಳ ಸಂಕೇತ ಅಂತ. ಇನ್ನು ಭೀಮ ಕೇಳಬೇಕೇ? ಜ್ಞಾನಭಕ್ತಿ ವೈರಾಗ್ಯಗಳ ಪ್ರತೀಕರು ಭೀಮಸೇನ ದೇವರು. ಸಂಸಾರಕ್ಕೆ ನಾವೇ ಭಯಂಕರರಾಗಿ ಸಂಸಾರವನ್ನು ದೂರ ಓಡಿಸುವಂತಹ ರೀತಿಯಲ್ಲಿ ನಮ್ಮ ವ್ಯಕ್ತಿತ್ವ ಇರಬೇಕು. ಅಂದರೆ ಯಾವುದೇ ತರಹದ ದುಷ್ಟ ಶಕ್ತಿಗಳ ಪ್ರಭಾವಕ್ಕೆ ಒಳಗಾಗದಂತೆ, ಕಾಮಕ್ರೋಧಾದಿಗಳಿಗೆ ಒಳಗಾಗದಂತೆ ನಾವು ಸಂಸಾರದಲ್ಲಿ ಗೆದ್ದು ದೋಷಗಳಿಗೆ ಭಯಂಕರರಾಗಿ, ಭೀಮ ಅಂದರೆ ಭಯಂಕರ, ಭಯಂಕರರಾಗಿ ನಾವಿರಬೇಕು. ಅಂದರೆ ಆಗ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂಬ ಸಂದೇಶವನ್ನು ಅವರವರ ಹೆಸರು, ಅವರವರು ಪ್ರತಿನಿಧೀಕರಿಸುವ ಗುಣಗಳು, ಇವುಗಳೆರಡನ್ನೂ ನಾವು ಮೇಲನ ಮಾಡಿದಾಗ ಈ ಒಂದು ಸಂದೇಶವನ್ನು ಮಹಾಭಾರತದಿಂದ ನಾವು ತಿಳಿಯೋದಕ್ಕೆ ಸಾಧ್ಯ. ಇಂಥ ಎಲ್ಲ ಗುಣಗಳನ್ನೂ ಕೂಡ ನಾವು ಅನುಷ್ಠಾನದಲ್ಲಿ ತರೋದು ಹರಿಪ್ರೀತಿಗಾಗಿ, ಆತ್ಮೋದ್ಧಾರಕ್ಕಾಗಿ ಇರಬೇಕೇ ಹೊರತು ಪ್ರಕಾಶಕ್ಕೆ ಬರಬೇಕು ಅನ್ನೋದಕ್ಕೋಸ್ಕರ ಅಲ್ಲ, ಜ್ಞಾತವಾಸ ಅನ್ನೋದಕ್ಕೋಸ್ಕರ ಅಲ್ಲ, ಅಜ್ಞಾತವಾಸ ಆಗಬೇಕು ಅನ್ನೋದಕ್ಕೋಸ್ಕರ ಅನ್ನುವ ದೃಷ್ಟಿಯಲ್ಲಿ ಈ ಅಜ್ಞಾತವಾಸದ ವಿರಾಟ ಪರ್ವದ ಒಂದು ಸಂದೇಶವನ್ನು ನಾವು ಶ್ರೀಮದಾಚಾರ್ಯರ ವೇದವ್ಯಾಸದೇವರ ವಾಣಿಯ ಮೂಲಕ ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಅಂತಹ ಅಜ್ಞಾತವಾಸವನ್ನು ಮಾಡುವ ಶಕ್ತಿಯನ್ನು ನಮಗೆಲ್ಲ ಹರಿವಾಯು ಗುರುಗಳು ಕರುಣಿಸಿ ನಮ್ಮ ಜನ್ಮವನ್ನು ಸಾರ್ಥಕಪಡಿಸಲಿ ಎಂಬ ಪ್ರಾರ್ಥನೆಯನ್ನು ಮಾಡೋಣ. ರಾಮ 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 ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.